ನಟಿಯ ಕೌಟುಂಬಿಕ ಕಲಹ ಇದೀಗ ಬೀದಿಗೆ ಬಿದ್ದಿದೆ. ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಹಲ್ಲೆಯನ್ನ ಮಾಡಲಾಗಿದೆಯಾ? ಹಾಗಾದ್ರೆ ಜನಪ್ರಿಯತೆಯನ್ನ ಸಹಿಸದೆ ಮಾಡಿರುವಂತಹ ಹಲ್ಲೆ ಅಂತ ಹೇಳಲಾಗ್ತಾ ಇರುವಂತದ್ದು ಆಶಂಕೆ ವ್ಯಕ್ತವಾಗ್ತಾ ಇದೆ. ಬೀದಿಗೆ ಬಿದ್ದ ನಟಿಯ ಕೌಟುಂಬಿಕ ಕಲಹ. ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಹಲ್ಲೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ನಟಿ ಕಾವ್ಯ ಗೌಡಗೆ ಪತ್ನಿ ಸಂಬಂಧಿಕರಿಂದಲೇ ಹಲ್ಲೆಯನ್ನ ಮಾಡಲಾಗಿದೆಯಾ? ಕಾವ್ಯ ಜನಪ್ರಿಯತೆ ಸಹಿಸದೆ ಧಮಕಿ ಆರೋಪ ಕೇಳಿಬಂದಿದೆ. ಪತಿ ಸೋಮಶೇಖರ್ ಸಂಬಂಧಿಕರಿಂದ ಬೆದರಿಕೆಯನ್ನ ಹಾಕಲಾಗಿದೆ. ರವಿಕುಮಾರ್ನಿಂದ ರೇಪ್ ಮಾಡುವ ಬೆದರಿಕೆಯನ್ನ ಹಾಕಿರುವಂತದ್ದು. ಮನೆಗೆ ನುಗ್ಗಿ ಪತಿಗೆ ಚಾಕುವಿನಿಂದ ಇರಿದು ಧಮಕಿಯನ್ನ ಹಾಕಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಪತಿ ಸೋಮಶೇಖರ್ಗೆ ಇದೀಗ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡರಿಂದ ದೂರನ್ನ ದಾಖಲು ಮಾಡಲಾಗಿರುವಂತದ್ದು. ಪ್ರೇಮ, ನಂದೀಶ್, ಪ್ರಿಯಾ ರವಿಕುಮಾರ್ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ. ಘಟನೆಯಿಂದ ಮಾನಸಿಕವಾಗಿ ನೊಂದಿದ್ದಾರೆ ನಟಿ ಕಾವ್ಯ ಗೌಡ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಈ ಕುರಿತಾಗಿ ದೂರು ಕೂಡ ದಾಖಲಾಗಿದೆ. ಇವರ ಕೌಟುಂಬಿಕ ಕಲಹ ಇದೀಗ ಬೀದಿಗೆ ಬಿದ್ದಿರುವಂತದ್ದು. ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸದೆ ಈ ಕೃತ್ಯವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಧಾರಮಣ ಖ್ಯಾತಿಯ ನಟಿ ಕಾವ್ಯ ಗೌಡ ಮತ್ತು ಅವರ ಪತಿ ಸೋಮಶೇಖರ್ ಮೇಲೆ ಅವರ ಸಂಬಂಧಿಕರೇ ಹಲ್ಲೆಯನ್ನ ನಡೆಸಿದ್ದಾರೆ. ಜನಪ್ರಿಯತೆ ಸಹಿಸದೆ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಲಾಗಿದೆ. ಧಮಕಿಯನ್ನ ಹಾಕಿದ್ದಾರೆ. ಬೆದರಿಕೆಯನ್ನ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಗಾಂಧಾರಿ, ರಾಧಾರಮಣ ಸೀರಿಯಲ್ ಮೂಲಕ ಪ್ರಖ್ಯಾತಿಯನ್ನ ಪಡೆದಿದ್ದಂತಹ ಕಿರುತೆರೆ ನಟಿ ಕಾವ್ಯ ಗೌಡ ಅವರ ಪತಿ ಸೋಮಶೇಖರ್ ಮೇಲೆ ಸಂಬಂಧಿಯಿಂದಲೇ ದಾರುಣವಾಗಿ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಚಾಕುವಿನಿಂದ ಇರಿಯಲಾಗಿದೆ ಬೆದರಿಕೆಯನ್ನ ಹಾಕಿ. ಅದಾದ ನಂತರ ಆತನನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಇದೀಗ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ನೀವು ಈ ಕಡೆ ಫ್ರೇಮ್ ನಲ್ಲಿ ನೋಡ್ತಾ ಇರಬಹುದು. ಫೋಟೋದಲ್ಲಿ ನಂದೀಶ್ ಹಾಗೂ ಪ್ರೇಮ ದಂಪತಿಯಿಂದ ಕಿರುಕುಳವನ್ನ ಕೊಟ್ಟಿರುವಂತದ್ದು. ಕಾವ್ಯ ಜನಪ್ರಿಯತೆಯನ್ನ ಸಹಿಸದೆ ಇಬ್ರು ಕೂಡ ಧಮಕಿ ಹಾಕಿದ್ದಾರೆ.